ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಇತಿಹಾಸದ ಸುವರ್ಣ ಪುಟಗಳನ್ನು ತಿರುವು ಹಾಕಿದರೆ ದಕ್ಷಿಣ ಭಾರತದ ಅಧಿಪತಿಯಾಗಿ ಮೆರೆದ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯರ ಹೆಸರು ಒಂದು ಅಚ್ಚರಿಯ ಬೆಳಕಾಗಿ ಕಾಣಿಸುತ್ತೆ. ತುಂಗಭದ್ರೆಯ ತಟದಲ್ಲಿ ಕಲೆ, ಸಾಹಿತ್ಯ ಮತ್ತು ಶೌರ್ಯಗಳನ್ನು ಮೆರೆದ ಈ ಸಾಮ್ರಾಟ 3 ಸಮುದ್ರಗಳ ಅಧಿಪತಿ ಮತ್ತು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದುಗಳಿಗೆ ಅನ್ವರ್ಥವಾಗಿದ್ದರು. ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಗೋಪುರದಿಂದ ಹಿಡಿದು ಬೀದಿಯ ತನಕ ಮುತ್ತು ರತ್ನಗಳನ್ನು ಸೇರುಗಳಲ್ಲಿ ಅಳೆದು ಮಾರಾಟವನ್ನು ಮಾಡ್ತಿದ್ರು. ಹೀಗೆ ವಿಜಯನಗರ ಜಗತ್ತೇ ಬೆರಗಾಗುವಂತೆ ಬೆಳೆದು ನಿಂತಿದ್ದು ಇದೇ ರಾಯನ ಆಳ್ವಿಕೆಯಲ್ಲಿ. ಆದರೆ ಇಂತಹ ಅಪ್ರತಿಮ ವೀರನ ಶೌರ್ಯದ ಕಥೆ ಎಷ್ಟು ರೋಮಾಂಚನಕಾರಿಯೋ ಆತನ ಸಾವಿನ ಸುತ್ತ ಅಡಗಿರುವ ಮೌನವೂ ಅಷ್ಟೇ ನಿಗೂಢವಾಗಿದೆ. ಸಾಮಾನ್ಯವಾಗಿ ಯುದ್ಧ ಭೂಮಿಯಲ್ಲಿ ಅಜೇಯನಾಗಿ ಉಳಿದ ನಾಯಕನ ಅಂತ್ಯ ವೀರ ಮರಣವಾಗಿರಬೇಕು ಎಂದು ನಾವು ಭಾವಿಸ್ತೇವೆ. ಆದರೆ ಕೃಷ್ಣದೇವರಾಯನ ವಿಷಯದಲ್ಲಿ ಇತಿಹಾಸ ಬೇರೆಯದ್ದೇ ಕಥೆಯನ್ನ ಹೇಳುತ್ತೆ. ಆತನ ಆಳ್ವಿಕೆಯ ಕೊನೆಯ ದಿನಗಳು ವಿಜಯದ ನಾದಕ್ಕಿಂತ ಹೆಚ್ಚಾಗಿ ಅರಮನೆಯ ಒಳಸಂಚುಗಳು, ವೈಯಕ್ತಿಕ ದುರಂತಗಳು ಮತ್ತು ತೀವ್ರವಾದ ಮಾನಸಿಕ ಯಾತನೆಯಿಂದ ಕೂಡಿತ್ತು. ಆನೆಗೊಂದಿಯ ಮಣ್ಣಿನಲ್ಲಿ ಅಥವಾ ಪೆನುಗೊಂಡದ ಕೋಟೆಯ ಗೋಡೆಗಳಲ್ಲಿ ಇಂದಿಗೂ ಆ ಮಹಾನ್ ಚೇತನದ ಕೊನೆಯ ನಿಟ್ಟುಸಿರು ಅಡಗಿದೆ ಅಂತ ಜನ ನಂಬ್ತಾರೆ. ಹಂಪಿಯ ಪ್ರತಿ ಕಲ್ಲು ಕೂಡ ಈ ಶ್ರೀಕೃಷ್ಣ ದೇವರಾಯನ ಸಾಹಸ ಗಾಥೆಗಳನ್ನು ಹೇಳುತ್ತವೆ. ಆದರೆ ಇಂತಹ ಅಪ್ರತಿಮ ವೀರನ ಸಾವು ಮಾತ್ರ ಇಂದಿಗೂ ಒಂದು ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಕೃಷ್ಣದೇವರಾಯರು ಮರಣ ಹೊಂದಿದ್ದು ಹೇಗೆ? ಅದು ಅನಾರೋಗ್ಯವೇ? ಈ ಅಪ್ರತಿಮ ಸಾಮ್ರಾಟ ಅಕಾಲಿಕವಾಗಿ ಸಾವನ್ನಪ್ಪಲು ಕಾರಣವೇನು? ಅವರ ಸಾವಿನ ಹಿಂದೆ ಶತ್ರುಗಳ ಸಂಚಿತ್ತೆ ಅಥವಾ ಆಪ್ತರೆ ಮಾಡಿದ ದ್ರೋಹವಿತ್ತೆ? ಬನ್ನಿ, ಇತಿಹಾಸದ ಈ ರಹಸ್ಯವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಒಬ್ಬ ವ್ಯಕ್ತಿ ಕೇವಲ ರಾಜನಾಗಿ ಉಳಿಯದೆ ದೈವ ಸ್ವರೂಪಿಯಾಗಿ ಕಾಣಿಸ್ತಾನೆ. ಆತನೇ ತುಳುವ ವಂಶದ ಹೆಮ್ಮೆ, ವಿಜಯನಗರದ ಅಧಿಪತಿ ಶ್ರೀ ಕೃಷ್ಣದೇವರಾಯ. ಕ್ರಿಸ್ತಶಕ 1471ರಲ್ಲಿ ಹಂಪಿಯಲ್ಲಿ ಜನಿಸಿದ ರಾಯರು 1509ರಲ್ಲಿ ಸಿಂಹಾಸನ ಏರಿದಾಗ ವಿಜಯನಗರ ಸಾಮ್ರಾಜ್ಯ 10 ಹಲವು ಸವಾಲುಗಳನ್ನು ಎದುರಿಸುತ್ತಿತ್ತು. ರಾಯರು ಕೇವಲ ಅರಮನೆಯಲ್ಲಿ ಕುಳಿತು ಆಜ್ಞೆ ಮಾಡುವ ರಾಜನಾಗಿರಲಿಲ್ಲ. ಕಳಿಂಗದ ಗಜಪತಿಗಳನ್ನು ಸೋಲಿಸಿ ಸಿಂಹಾಸನದ ಕಾಲಬುಡಕ್ಕೆ ತಂದಿದ್ದು, ಬಿಜಾಪುರದ ಸುಲ್ತಾನರ ಅಹಂಕಾರವನ್ನು ಮಣ್ಣು ಮುಕ್ಕಿಸಿದ್ದು ರಾಯರ ಪರಾಕ್ರಮ ಎನಿಸಿಕೊಂಡಿತ್ತು. ರಾಯರ ಕಾಲದಲ್ಲಿ ಹಂಪಿ ಅನ್ನೋದು ಜಗತ್ತಿನ 2ನೇ ಅತಿದೊಡ್ಡ ಶ್ರೀಮಂತ ನಗರವಾಗಿತ್ತು. ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಅಳೆಯಲಾಗ್ತಿತ್ತು. ಸಾಹಿತ್ಯದಲ್ಲಿ ಅಮುಕ್ತ ಮೌಲ್ಯದ ಎಂಬ ಗ್ರಂಥ ಬರೆದ ಮಹಾಕವಿ, ಯುದ್ಧ ಭೂಮಿಯಲ್ಲಿ ಅಜೇಯ ವೀರ. ಹೀಗೆ ಕೃಷ್ಣದೇವರಾಯರ ಕಾಲ ವಿಜಯನಗರದ ಪಾಲಿಗೆ ಚಿನ್ನದ ಯುಗವಾಗಿತ್ತು. ಆದರೆ ಬೆಳಕು ಎಷ್ಟು ಪ್ರಖರವಾಗಿರುತ್ತೋ ಅದರ ಕೆಳಗಿನ ಕತ್ತಲು ಅಷ್ಟೇ ಗಾಢವಾಗಿರುತ್ತೆ ಅನ್ನೋ ಮಾತಿದೆ. ರಾಯರ ಜೀವನದಲ್ಲಿ ದುರಂತದ ಸುಳಿ ಶುರುವಾಗಿದ್ದು ಅವರ ಪ್ರೀತಿಯ ಮಗ ತಿರುಮಲ ದೇವರಾಯನ ಅಕಾಲಿಕ ಮರಣದೊಂದಿಗೆ. ತನ್ನ ನಂತರ ಈ ಸಾಮ್ರಾಜ್ಯವನ್ನು ಆಳಬೇಕಿದ್ದ 6 ವರ್ಷದ ಬಾಲಕ ನಿಗೂಢವಾಗಿ ಪ್ರಾಣ ಬಿಟ್ಟಾಗ ರಾಯರ ಬದುಕು ಮೊದಲ ಬಾರಿಗೆ ನಡುಗಿ ಹೋಗಿತ್ತು. ವಿಜಯನಗರದ ಸೌಭಾಗ್ಯದ ಶಿಖರದಲ್ಲಿದ್ದ ಕೃಷ್ಣದೇವರಾಯರಿಗೆ ಇದ್ದ ಒಂದೇ ಒಂದು ದೊಡ್ಡ ಚಿಂತೆ ಅಂದರೆ ಅದು ಉತ್ತರಾಧಿಕಾರಿಯದ್ದು. ಕೃಷ್ಣದೇವರಾಯರಿಗೆ ಗಂಡು ಮಗುವಿರಲಿಲ್ಲ. ಎಷ್ಟೋ ಹರಕೆ ಪ್ರಾರ್ಥನೆಗಳ ನಂತರ ಅವರಿಗೆ ತಿರುಮಲ ದೇವರಾಯ ಜನಿಸಿದ್ದ. ತಿರುಮಲ ದೇವರಾಯನು ಕ್ರಿಸ್ತಶಕ 1518ರಲ್ಲಿ ಜನಿಸಿದ್ದ. ಅವರ ಜನನದ ಸವಿ ನೆನಪಿಗಾಗಿ ಕೃಷ್ಣದೇವರಾಯರು ಅಕ್ಟೋಬರ್ 16, 1518ರಂದು ತಿರುಮಲದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಗನಿಗೆ ಕೇವಲ 6 ವರ್ಷವಿರುವಾಗಲೇ ರಾಯರು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ತಾನು ಮಂತ್ರಿಯಾಗಿ ನಿಂತು ಮಗನಿಗೆ ರಾಜ್ಯಭಾರವನ್ನು ಕಲಿಸಿಕೊಡಬೇಕೆಂದು ಅವರ ಆಸೆಯಾಗಿತ್ತು. ಆದರೆ ಅದು ಕೈಗೂಡಲೇ ಇಲ್ಲ. ಅದು 1524-25ರ ಅವಧಿ. ಪಟ್ಟಾಭಿಷೇಕದ ಸಂಭ್ರಮದ ಮಸಿ ಇನ್ನೂ ಒಣಗಿರಲಿಲ್ಲ. ಕೇವಲ 8 ತಿಂಗಳು ಕಳೆದಿದ್ವು ಅಷ್ಟೇ. ಅರಮನೆಯ ತುಂಬೆಲ್ಲ ಓಡಾಡುತ್ತಿದ್ದ, ನಗುತ್ತಿದ್ದ ಆ ಪುಟ್ಟ ಬಾಲಕ ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದ.
ಅರಮನೆಯ ಪ್ರತಿಷ್ಠಿತ ರಾಜ ವೈದ್ಯರು ಓಡೋಡಿ ಬಂದರು. ದೇಶದ ಮೂಲೆ ಮೂಲೆಗಳಿಂದಲೂ ಗಿಡಮೂಲಿಕೆಗಳು ಬಂದುವು. ಆದರೆ ದಿನದಿಂದ ದಿನಕ್ಕೆ ಆ ಬಾಲಕನ ಮುಖದ ಕಳೆ ಕುಂದುತ್ತಾ ಹೋಯಿತು. ರಾಯರು ಯುದ್ಧ ಭೂಮಿಯಲ್ಲಿ ಅದೆಷ್ಟೋ ಶತ್ರುಗಳ ಎದೆಯನ್ನ ಸೀಳಿದರು. ಆದರೆ ಇಂದು ಮಗನ ನೋವಿನ ಮುಂದೆ ಮಗುವಿನಂತೆ ಅಸಹಾಯಕರಾಗಿ ನಿಂತಿದ್ರು. ಮಗುವಿನ ಮೈ ತೀವ್ರವಾಗಿ ಸುಡುತ್ತಿತ್ತು. ಆ ಬಾಲಕ ನೋವಿನಿಂದ ನರಳುತ್ತಿದ್ದರೆ ರಾಯರ ಎದೆ ಚೂರಾಗುತ್ತಿತ್ತು. ಅರಮನೆಯ ವೈದ್ಯರು ಇದು ಜ್ವರವಲ್ಲ, ಯಾವುದೋ ಘೋರವಾದ ವಿಷದ ಪರಿಣಾಮ ಅಂತ ರಾಯರಿಗೆ ವರದಿ ಒಪ್ಪಿಸಿದರು. ಆ ದಿನ ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಗಂಟೆಗಳು ಸುಮ್ಮನಾಗಿದ್ವು. ತನ್ನ ತಂದೆಯ ಕೈಯನ್ನ ಹಿಡಿದು ಅಪ್ಪ ಎಂದು ಕರೆಯುತ್ತಿದ್ದ ಬಾಲಕ ತಿರುಮಲ ದೇವರಾಯ ಕೊನೆಯದಾಗಿ ರಾಯರ ಕಣ್ಣಲ್ಲಿ ಕಣ್ಣಿಟ್ಟು ಮೌನವಾಗಿ ಕಣ್ಣು ಮುಚ್ಚಿದ. ವಿಜಯನಗರದ ಭವ್ಯ ಭವಿಷ್ಯ ಅಂದು ನಿಶಬ್ದವಾಗಿ ನುಚ್ಚು ನೂರಾಯಿತು. ಇದು ಕೇವಲ ಒಬ್ಬ ಮಗನ ಸಾವಾಗಿರಲಿಲ್ಲ, ವಿಜಯನಗರದ ಸುವರ್ಣಯುಗದ ಅಂತ್ಯದ ಆರಂಭವಾಗಿತ್ತು. ಈ ಸಾವಿನಿಂದ ಉಂಟಾದ ಕಿಚ್ಚು ಮುಂದೆ ದಕ್ಷಿಣ ಭಾರತದ ಅಪ್ರತಿಮ ಮಂತ್ರಿ ಸಾಳುವ ತಿಮ್ಮರಸರ ಕಣ್ಣುಗಳನ್ನು ಕೀಳಿಸುವಷ್ಟು ರೌದ್ರ ರೂಪವನ್ನು ಪಡೆಯಿತು. ಸ್ನೇಹಿತರೆ, ಮಗನ ಸಾವು ಸಹಜವಾದುದಲ್ಲ ಎಂಬ ಮಾತುಗಳು ಕೇಳಿಬಂದವು. ಇದು ಕೃಷ್ಣದೇವರಾಯರಲ್ಲಿ ಅನುಮಾನವನ್ನು ಹುಟ್ಟುಹಾಕಿತು. ಅವರ ಅನುಮಾನದ ನೋಟ ತನ್ನ ಅತ್ಯಂತ ಆಪ್ತ ಮಂತ್ರಿ ಸಾಳುವ ತಿಮ್ಮರಸರ ಮೇಲೆ ಬಿತ್ತು. ಸುಮಾರು 1525 ಸಮಯ. ದೀರ್ಘಕಾಲ ರಾಯರ ನಂಬಿಕೆಗೆ ಪಾತ್ರರಾಗಿದ್ದ ತಿಮ್ಮರಸರು ಮತ್ತು ಆತನ ಪುತ್ರರನ್ನ ಈ ಘಟನೆಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಲಾಗತ್ತೆ. ಇದರ ಮಧ್ಯೆಯೇ ರಾಯರು ಕೋಪದ ಕೈಗೊಟ್ಟು ವರ್ಷಗಳ ಕಾಲ ತಮಗೆ ಬೆನ್ನೆಲುಬಾಗಿದ್ದ ತಿಮ್ಮರಸರ ಕಣ್ಣುಗಳನ್ನು ಕೀಳಿಸಿ ಸೆರೆಮನೆಗೆ ಹಾಕ್ತಾರೆ. ತಿಮ್ಮರಸರ ಕಣ್ಣುಗಳನ್ನು ಕೀಳಿಸಿ ಅವರನ್ನು ಸೆರೆಮನೆಗೆ ಹಾಕಿದ ನಂತರ ನಡೆದ ಆಳವಾದ ವಿಚಾರಣೆಯಲ್ಲಿ ತಿಳಿದು ಬಂದ ಸತ್ಯವೆಂದರೆ ಸಾಳುವ ತಿಮ್ಮರಸರು ನಿರಪರಾಧಿಯಾಗಿದ್ದರು. ತಿಮ್ಮರಸರು ಅಥವಾ ಅವರ ಪುತ್ರರು ಬಾಲಕ ತಿರುಮಲ ದೇವರಾಯನಿಗೆ ವಿಷ ಉಣಿಸಿರಲಿಲ್ಲ. ಬದಲಿಗೆ ಮಗುವಿನ ಸಾವಿಗೆ ಅರಮನೆಯಲ್ಲಿ ರಾಯರ ವಿರುದ್ಧವಿದ್ದ ಕೆಲವು ಗುಪ್ತ ಶತ್ರುಗಳು ಮತ್ತು ರಾಜಕೀಯ ಪಿತೂರಿಗಳು ಇದಕ್ಕೆ ಕಾರಣವಾಗಿದ್ವು ಎಂಬುದು ಗೊತ್ತಾಯಿತು. ಈ ಸತ್ಯ ತಿಳಿದಾಗ ಕೃಷ್ಣದೇವರಾಯರು ಪಶ್ಚಾತ್ತಾಪದಿಂದ ಕಂಗಾಲಾದರು. ಈ ಮಾನಸಿಕ ಯಾತನೆ ಅವರ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರಿತು. ತಾನು ಅತ್ಯಂತ ನಂಬಿದ್ದ ಮಂತ್ರಿಯನ್ನ ಅನ್ಯಾಯವಾಗಿ ದಂಡಿಸಿದೆ ಎಂಬ ಪಾಪ ಪ್ರಜ್ಞೆ ರಾಯರನ್ನ ದಿನೇ ದಿನೇ ಕೊರೆಯಲಾರಂಭಿಸಿತು. ಮಗನ ಸಾವಿನ ದುಃಖ ಒಂದೆಡೆಯಾದರೆ ಈ ಪಶ್ಚಾತ್ತಾಪದ ನೋವು ಇನ್ನೊಂದೆಡೆ ಅವರ ದೈಹಿಕ ಆರೋಗ್ಯವನ್ನು ಪೂರ್ಣವಾಗಿ ಹದಗೆಡಿಸಿತು. ತನ್ನ ಸಾವು ಹತ್ತಿರವಿದೆ ಎಂದು ಅರಿತ ರಾಯರು ಮಲ ಸಹೋದರ ಅಚ್ಯುತ ದೇವರಾಯನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಸಾಮ್ರಾಜ್ಯದ ರಕ್ಷಣೆಗೆ ಸೂಚಿಸುತ್ತಾರೆ. ಅದು 1529 ಅಕ್ಟೋಬರ್ ತಿಂಗಳು. ಅರಮನೆಯ ತುಂಬ ಒಂದು ರೀತಿಯ ಅಸಹಜ ಮೌನ ಆವರಿಸಿತ್ತು. ಸಾಮ್ರಾಜ್ಯದ ಅಧಿಪತಿ ಸಾವಿರಾರು ಶತ್ರುಗಳ ಎದೆ ಸೀಳಿದ್ದ ಕೃಷ್ಣದೇವರಾಯರು ಸಾವಿನೊಂದಿಗೆ ಹೋರಾಡುತ್ತಿದ್ದರು. ಕೆಲ ಮಾಹಿತಿಗಳ ಪ್ರಕಾರ ರಾಯರು ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ಮೇಲೆ ಯುದ್ಧ ಹೂಡಲು ತಯಾರಿ ನಡೆಸ್ತಿದ್ರು. ಆದರೆ ಬೆಳಗಾವಿ ಕೋಟೆಯನ್ನ ಗೆಲ್ಲುವ ಮೊದಲೇ ತೀವ್ರವಾದ ಜ್ವರ, ಅಂದರೆ ಬಹುಶಃ ಮಲೇರಿಯಾ ಆವರಿಸಿತ್ತು. ಆದರೆ ಈ ಜ್ವರಕ್ಕಿಂತಲೂ ದೊಡ್ಡ ಕಾಯಿಲೆ ರಾಯರ ಮನಸ್ಸನ್ನು ತಿಂತಿತ್ತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದು ಪಾಪ ಪ್ರಜ್ಞೆ ಮತ್ತು ಪುತ್ರ ಶೋಕ. ಇನ್ನು 1529 ಸಮಯದಲ್ಲಿ ರಾಯರು ಬಿಜಾಪುರದ ಆದಿಲ್ ಶಾ ಮೇಲೆ ಅಂತಿಮ ಯುದ್ಧ ಸಾರಲು ನಿರ್ಧರಿಸಿದ್ದರಲ್ಲ. ಆ ಸಮಯದಲ್ಲಿ ವಿಜಯನಗರದ ಸೈನ್ಯದ ಶಿಬಿರಗಳಲ್ಲಿ ಮಾರಿ ಜ್ವರ ಹರಡಿತ್ತು ಎಂದು ಕೆಲವು ಪೋರ್ಚುಗೀಸ್ ಪ್ರವಾಸಿಗರ ದಾಖಲೆಗಳು ಹೇಳ್ತಾವೆ. ಅವರ ರೋಗ ನಿರೋಧಕ ಶಕ್ತಿ ಈಗಾಗಲೇ ಮಾನಸಿಕ ಒತ್ತಡದಿಂದ ಕುಸಿದಿದ್ದರಿಂದ ಸಾಮಾನ್ಯ ಜ್ವರವು ಅವರ ಪ್ರಾಣಕ್ಕೆ ಕುತ್ತು ತಂದಿತ್ತು. ಅಂತಿಮವಾಗಿ ಅಲ್ಲೇ ಉಸಿರು ನಿಲ್ಲಿಸಿದ್ರು ಅಂತ ಹೇಳಲಾಗತ್ತೆ. ಹಲವು ಶತಮಾನಗಳ ಕಾಲ ಕೃಷ್ಣದೇವರಾಯರು ಯಾವಾಗ ಸತ್ತರು ಎಂಬ ಬಗ್ಗೆ ಗೊಂದಲವಿತ್ತು. ಆದರೆ ಇತ್ತೀಚೆಗೆ ಪತ್ತೆಯಾದ ಆಂಧ್ರ ಪ್ರದೇಶದ ಹೊನ್ನಹಳ್ಳಿ ಶಾಸನ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳಿತು. ಶ್ರೀ ಕೃಷ್ಣದೇವರಾಯರು 1529 ಅಕ್ಟೋಬರ್ 17ರಂದು ನಿಧನರಾದರು ಎಂದು ಈ ಶಾಸನ ಖಚಿತಪಡಿಸಿದೆ. ಸ್ನೇಹಿತರೆ, ಒಬ್ಬ ರಾಜ ಸತ್ತರೆ ದೊಡ್ಡದಾದ ಸ್ಮಾರಕ ಕಟ್ಟಲಾಗ್ತಿತ್ತು. ಆದರೆ ವಿಜಯನಗರದ ಅತಿದೊಡ್ಡ ಸಾಮ್ರಾಟನ ಸಮಾಧಿ ಎಲ್ಲಿದೆ ಎಂಬುದು ಇಂದಿಗೂ ನಿಗೂಢ. ಕೆಲವು ಸಂಶೋಧಕರು ಹಂಪಿಯ ತುಂಗಾಭದ್ರಾ ನದಿಯ ನಡುವೆ ಇರುವ 64 ಕಂಬಗಳ ಮಂಟಪವೇ ರಾಯರ ಸಮಾಧಿ ಎನ್ನುತ್ತಾರೆ. ಇನ್ನು ಕೆಲವರು ರಾಯರು ತಮ್ಮ ಕೊನೆಯ ದಿನಗಳನ್ನು
ಕಳೆದ ಆಂಧ್ರ ಪ್ರದೇಶದ ಪೆನುಗೊಂಡಾದಲ್ಲಿ ಮಣ್ಣಾದರು ಎಂದು ನಂಬ್ತಾರೆ. ಯಾವುದೇ ಕುರುಹು ಬಿಡದೆ ಆ ಮಹಾನ್ ಸಾಮ್ರಾಟ ಮಾಯವಾಗಿದ್ದು ಹೇಗೆ? ಕೃಷ್ಣದೇವರಾಯ ಮರಣ ಹೊಂದಿದಾಗ ಅರಮನೆಯಲ್ಲಿ ಏನಾಯಿತು? ಇಂದಿಗೂ ಇತಿಹಾಸಕಾರರ ಬಳಿ ಇದಕ್ಕೆ ಸ್ಪಷ್ಟವಾದ ಉತ್ತರವಿಲ್ಲ. ಹಾಗೆ ನೋಡಿದರೆ ಕೃಷ್ಣದೇವರಾಯರ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಅದು ಒಂದು ಸಂಸ್ಕೃತಿಯ ಸುವರ್ಣ ಯುಗದ ಅಂತ್ಯವಾಗಿತ್ತು. ರಾಯರು ಹೋದ್ಮೇಲೆ ವಿಜಯನಗರ ಮತ್ತೆ ಅಂತಹ ವೈಭವವನ್ನು ಕಾಣಲೇ ಇಲ್ಲ. ಒಬ್ಬ ಶ್ರೇಷ್ಠ ದೊರೆ ಅದೆಷ್ಟೋ ಯುದ್ಧಗಳನ್ನು ಗೆದ್ದಿರಬಹುದು, ಆದರೆ ಅಂತಿಮವಾಗಿ ತನ್ನದೇ ಭಾವನೆಗಳ ಮತ್ತು ವಿಧಿಯ ಆಟದ ಮುಂದೆ ಸೋಲಬೇಕಾಯಿತು. ಆದರೂ ರಾಯರು ಇತಿಹಾಸದಲ್ಲಿ ಕೇವಲ ಶಾಸನವಾಗಿ ಉಳಿಯಲಿಲ್ಲ, ಕನ್ನಡಿಗರ ಎದೆಯಲ್ಲಿ ಸಿಂಹಾಸನಾಧೀಶನಾಗಿ ಉಳಿದರು ಅಂದರೂ ತಪ್ಪಾಗಲಾರದು. ಇದಿಷ್ಟು ಕೃಷ್ಣದೇವರಾಯರ ಸಾವಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.